ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಈ ದಿನ ನಾನು ನನ್ನ ತಮ್ಮನ ಮಗನಾದ ಆದ್ಯಕಾಂತ್ ಇವನ ಹುಟ್ಟುಹಬ್ಬದ ದಿನಾಚರಣೆಯ ಆಚರಣೆಯನ್ನು ನಾನು ಹೊತ್ತು ತಂದಿರುವೆ. ಅದಕ್ಕೂ ಮೊದಲು ದಯವಿಟ್ಟು ಈ ಮಾಧ್ಯಮವನ್ನು ಇನ್ನೂ ಚಂದಾದಾರರಾಗಿಲ್ಲ ಎಂದರೆ ದಯವಿಟ್ಟು ಚಂದಾದಾರರಾಗಿ ಎಂದು ಹೇಳುತ್ತಾ ನಾನು ಮನವಿ ಮಾಡಿಕೊಳ್ಳುತ್ತಾ ಈ ದೃಶ್ಯವನ್ನು ಆರಂಭಿಸುತ್ತಿದ್ದೇನೆ. ಮೊದಲು ಆದ್ಯನ ಹತ್ರ ದೇವ್ರ ಮನೆಯಲ್ಲಿ ದೇವರಿಗೆ ಕೈ ಮುಗಿಸಲಾಯಿತು. ದೇವ್ರ ಕೈ ಮುಗಿದ ಮೇಲೆ ಅವನು ಕೇಕ್ ಇಟ್ಟಿರೋ ಜಾಗಕ್ಕೆ ಹೋದ. ನಮ್ಮಕ್ಕ ಅಲ್ಲಿ ದೇವರು ಕೇಕ್ ಇಡೋ ಅಂಥ ಜಾಗದಲ್ಲಿ ಏನೇನು ಇಡಬೇಕು ಅದನ್ನು ರೆಡಿ ಮಾಡಿಕೊಂಡು ತೊಗೊಬಂದು ದೀಪ ಹಚ್ಕೊಂಡು ತೊಗೊಬಂದು ಇಟ್ಟಿದ್ದಾರೆ. ಇಟ್ಟಿದಾಗ ಇಲ್ಲಿ ಒಂದು ಕ್ಯಾಂಡ್ಲಿಗೂ ಬೇಕ್ರಿಲಿ ಕೊಟ್ಟಿರ್ತಾರಲ್ಲ ಆ ಕ್ಯಾಂಡ್ಲನ್ನು ಹಚ್ಚಬೇಕಾದ್ರೆ ನಮಗೂ ಅಷ್ಟೇ ಗೊತ್ತಾಗಲಿಲ್ಲ. ನಾವು ಮುಂದೆ ಈ ದೃಶ್ಯ ಮಾಡೋದಕ್ಕೆ ನಾನು ಮುಂದೋಗಿದ್ದೆ. ಎಲ್ಲರೂ ಫೋಟೋ ತೆಗಿಯೋದಕ್ಕೆ ಮುಂದೆ ಬಂದಿದ್ದರು ಭಾವಚಿತ್ರ ತಗೊಳ್ಳೋದಕ್ಕೆ. ಅದು ಕ್ಯಾಂಡ್ಲು ಒಂಥರ ಇದಾಗಿಬಿಡ್ತಲ್ಲ, ಸ್ಪಾರ್ಕ್ ಬಂದುಬಿಡ್ತಲ್ಲ, ಅದಕ್ಕೆ ನಾವೆಲ್ಲ ಹೆದ್ರ್ಕೊಂಬಿಟ್ವಿ. ಅವನು ಅಷ್ಟೇ ಕೈಗೇನೋ ಕೆಂಡ ಬಿತ್ತಂತ ಅವನು ಹೆದ್ರ್ಕೊಂಡು ಹಿಂದಕ್ಕೆ ಹೋಗ್ಬಿಟ್ಟ. ನನಗೆ ಇಬ್ಬರು ಅಕ್ಕಂದಿರು, ಒಬ್ಬ ತಮ್ಮ ಇದ್ದಾರೆ. ಅವರೆಲ್ಲರೂ ಅವರು 3 ಜನನೂ ಬೆಂಗಳೂರಲ್ಲೇ ಇರೋದು. ನಾನೊಬ್ಬಳೇ ಬೆಂಗಳೂರು ಬಿಟ್ಟು ಹೊರಗಡೆ ಇರೋದು. ಮಕ್ಕಳಿಗೀಗ ಬೇಸಿಗೆ ರಜೆ ಅಲ್ಲ ನೋಡಿ, ಹಾಗಾಗಿ ಆದ್ಯನೂ ಸಹ ಅವರ ಅತ್ತೆ ಮನೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಗ ಅಲ್ಲಿ ಏಪ್ರಿಲ್ 6ನೇ ತಾರೀಕು ಅವನು ಹುಟ್ಟಿದ ದಿನ. ಹಾಗಾಗಿ ಹುಟ್ಟಿದ ದಿನ ಅವನೇನು ನನ್ನ ಹುಟ್ಟಿದ ದಿನನ ಆಚರಣೆ ಮಾಡಿ ಅಂತೇನು ಹೇಳಿರಲಿಲ್ಲ. ಆದರೆ ನಮ್ಮ ಅಕ್ಕ ಮಾಡೋಣ ಅಂದ್ಬಿಟ್ಟು ಅವನ ಹುಟ್ಟಿದ ದಿನದ ಆಚರಣೆಯನ್ನು ಮಾಡೋಣ ಅಂತ ಎಲ್ಲ ಸಿದ್ಧತೆಯನ್ನು ನಮ್ಮ ಅಕ್ಕ ನಮ್ಮ ಭಾವ ಮಾಡ್ಕೊಂಡು ನನಗೂ ಸಹ ಒಂದು ಕರೆ ಮಾಡಿದರು. ನಾನು ಸಹ ಹೋಗಿದ್ದೆ. ನಮ್ಮ ಅಕ್ಕ ಭಾವ ಇದು ಅಂತಲ್ಲ, ನಾವು ಅಷ್ಟೇ ನಾವು ಚಿಕ್ಕವರಾಗಿದ್ದಾಗಲೇ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡಾಗ ಅವಾಗ ನಮಗೂ ಹುಟ್ಟಿದ ದಿನಕ್ಕೆ ನಮ್ಮ ಭಾವ ನಮಗೆ ಹೊಸ ಬಟ್ಟೆಗಳನ್ನೆಲ್ಲ ತಗೊಂಬರ್ತಾಯಿದ್ರು. ನಮ್ಮ ಭಾವ ನಮ್ಮನ್ನು ಅವತ್ತಿನ ದಿನ ತಂದೆ ಥರ ನೋಡಿಕೊಂಡ್ರು. ಇವಾಗಲೂ ನಮ್ಮನ್ನು ಅದೇ ರೀತಿ ನೋಡ್ಕೊಂಡಿದ್ದಾರೆ. ಅದೇ ಬಾಂಧವ್ಯ ಇದೆ. ನಂಗೆ ಭಾವ ಅಂತ ಅನಿಸಲ್ಲ, ನಂಗೆ ತಂದೆ ಯಾವುದೋ ಜನ್ಮದಲ್ಲಿ ನನಗೆ ಅವ್ರ ತಂದೆ ಆಗಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಆದ್ಯ ಅವ್ರ ಅಮ್ಮಂಗೆ ಕೇಕ್ ತಿನ್ನಿಸ್ದ. ಆದರೆ ಇಲ್ಲಿ ಎಲ್ಲರೂ ಏನು ಅಂದರೆ ಯಾರೂ ಕೇಕ್ ತಿನ್ನೋರಿಲ್ಲ. ನಾನೊಬ್ಳು ಕೇಕ್ ತಿಂತಾಯಿದ್ದೀನಿ, ನನ್ನ ತಮ್ಮ ಒಬ್ಬ ಕೇಕ್. ಇದು ನನ್ನ ತಮ್ಮ, ಅವನು ಅಷ್ಟೇ ಕೇಕ್ ತಿನ್ನಿಸ್ದ. ನಾನು ನನ್ನ ತಮ್ಮ ಇಬ್ಬರೇ ಕೇಕ್ ತಿಂದಿದ್ದು. ಆಮೇಲೆ ಅದು ಬಿಟ್ಟರೆ ಆದ್ಯ, 3 ಜನನೇ ನಾವು ಕೇಕ್ ತಿಂದಿದ್ದು. ಎಲ್ಲರೂ ಅವತ್ತು ಕೆಲವರು ಶನಿವಾರ ನಾವು ಕೇಕ್ ತಿನ್ನಲ್ಲ ಅಂದರು. ಇನ್ನು ನಮ್ಮ ಅಕ್ಕಂಗೆ ಸ್ವಲ್ಪ ಆರೋಗ್ಯ ಸಮಸ್ಯೆದಿಂದಾಗಿ ಅವರು ತಿನ್ನಲ್ಲ ಅಂದರು. ಹಿಂಗೆಲ್ಲರೂ ಬೇಡ ನಮಗೆ ಕೇಕ್ ಬೇಡ ಅಂದರು. ಇದು ನನ್ನ ತಮ್ಮ ನಾನು ಮೊದಲೇ ಹೇಳಿದ್ನಲ್ಲ, ನಾವಿಬ್ಬರೇ ಕೇಕ್ ತಿಂದಿದ್ದು. ಇನ್ನು ಯಾರು ಕೇಕು ಅವನ ಹತ್ರ ಇಸ್ಕೊಂಡು ತಿಂತಾ ಇಲ್ಲ, ಎಲ್ಲ ಅವನಿಗೆ ತಿನ್ನಿಸ್ತಾ ಇದ್ದಾರೆ. ಮತ್ತು ನಮ್ಮ 2ನೇ ಅಕ್ಕ ಬಂದಿರಲಿಲ್ಲ, ಆದರೆ 2ನೇ ಭಾವ ಅವರು ಬಂದಿದ್ದರು. ಇದು ನಮ್ಮ ದೊಡ್ಡಕ್ಕ. ಮನೆಗೆ ಹಿರಿ ಮಗಳಾಗಿದ್ರೂ ನಮ್ಮ ತಮ್ಮನೂ ತಂಗಿನೂ ಅಂದರೆ ನನ್ನನ್ನು ಮತ್ತು ನನ್ನ ತಮ್ಮನ್ನು ನಾವಿಬ್ಬರೂ ಸಹ ಈ ಅಕ್ಕ ಭಾವನ ಋಣ ನಾವು ಮರೆಯೋಕ್ಕಾಗಲ್ಲ. ಏಕೆ ಅಂದರೆ ನಾವು ಅವತ್ತು ಚಿಕ್ಕವರಾಗಿದ್ದಾಗ ನಮ್ಮನ್ನು ಅಷ್ಟು ಸಲುವಿದ್ದಾಳೆ ಅವಳು. ನಾವು ಅವ್ರ ಮನೆಗೆ ಹೋಗಲಿ ಅಥವಾ ನಮ್ಮ ಅಕ್ಕ ನಮ್ಮ ಮನೆಗೆ ಬರಲಿ, ನಂಗೆ ಬಂದಾಗ ನನಗೆ 300 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾಯಿದ್ದಿದ್ರು. ಆ 300 ರೂಪಾಯಲ್ಲೇ ನಂಗೆ ಬೇಕಾಗಿರೋ ಅಂಥ ಯಾವುದೇ ಚಪ್ಪಲಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ನಾನು ಅವತ್ತಿನ ದಿನ ತಗೊಳ್ತಾ ಇದ್ದೆ. ಇದನ್ನು ನನ್ನ ಜೀವನದಲ್ಲಿ ನಾನು ಮರೆಯಬಾರ್ದು. ನಮ್ಮ 2ನೇ ಭಾವ ಅವರು ಬಂದಿದ್ದರು. ಅವ್ರ ಋಣನೂ ನಾವು ಮರೆಯೋಕ್ಕಾಗಲ್ಲ. ಈಗ ನನಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ ನೋಡಿ. ನಾನು ಕೇಕ್ ತಿಂದೆ, ಅವ್ನಿಗೊಂದು ಸ್ವಲ್ಪ ತಿನ್ನಿಸ್ದೆ. ನನಗೆ ದೊಡ್ಡವ್ರಿಗೆ ನಾನು ಮಾಡ್ದಂಗೆ ಮಾಡಿಬಿಟ್ಟೆ. ಆಮೇಲೆ ನಂಗೆ ಬಂದಮೇಲೆ ನಂಗೆ ಪಶ್ಚಾತ್ತಾಪ ಆಯಿತು. ಅಯ್ಯೋ, ಆ ಹುಡುಗಂಗೂ ದಪ್ಪ ಕೇಕ್ ತಿನ್ನಿಸ್ಬೇಕಾಗಿತ್ತು, ನಾನು ದಪ್ಪ ಪೀಸ್ ತಗೊಂಡು ತಿನ್ನಿಸ್ಬೇಕಾಗಿತ್ತು ಅಂತ. ದೊಡ್ಡವ್ರಿಗೆಲ್ಲ ಸಣ್ಣ ಪೀಸ್ ತಿನ್ನಿಸ್ಬಿಟ್ಟು ನಾವು ಸಣ್ಣ ಪೀಸ್ ತಗೊಳ್ತಾ ಇದ್ವಲ್ಲ, ಹಾಗೆ ಅಂದ್ಬಿಟ್ಟು ನಾನು ಅದು ಗೊತ್ತಾಗಲಿಲ್ಲ, ನಾನು ಆ ಥರ ಮಾಡಿಬಿಟ್ಟೆ. ಇವರು ನಮ್ಮಮ್ಮಂಗೆ ಈಗ ಕೇಕ್ ತಿನ್ನಿಸ್ತಾ ಇರೋದು. ಆದರೆ ನಮ್ಮಮ್ಮನೂ ಅಷ್ಟೇ, ಕೇಕ್ ನೀನು ತಿನ್ನಿಸ್ಬೇಡ, ಸುಮ್ಮನೆ ಬಾಯಿ ಹತ್ರಕ್ಕಿಡು, ನಾನು ತಿನ್ನಿಸ್ತೀನಿ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಿದ್ದು. ಅದೇ ರೀತಿ ನಮ್ಮಮ್ಮನೂ ಹಾಗೇಕಿದ್ರು. ನಮ್ಮಮ್ಮಂಗೆ ಶುಗರೂ ಇದೆ, BP ಇದೆ. ಅವ್ರು ತಿನ್ನಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಉಳಿದವರೆಲ್ಲ ಡಯೆಟ್ಟು, ಅವ್ರಿಗೆ ಯಾರಿಗೂ ಶುಗರ್ ಇಲ್ಲ, BP ಇಲ್ಲ, ಆದ್ರೂ ಡಯೆಟ್ ಮಾಡಿಕೊಂಡು ಕೇಕ್ ತಿನ್ನಲ್ಲ ಅಂತಾರೆ. ಇಲ್ಲಿ ನಮ್ಮ ಅಮ್ಮಂಗೆ ಏನು ಅಂದರೆ ಬಿದ್ದುಬಿಟ್ಟು ಆಕ್ಸಿಡೆಂಟಾಗಿ ಬಿದ್ದು ಅವ್ರಿಗೆ ಹಿಪ್ಸ್ ಜಾಯಿಂಟ್ ಇದೆಯಲ್ಲ ಅದು ಚೂರಾಗಿತ್ತು. ಅದ್ರದ್ದು ಆಪ್ರೇಷನ್ ಎಲ್ಲ ಆಗಿತ್ತು.
ಆಪ್ರೇಷನ್ ಆಗಿ ಅವ್ರನ್ನ ಇದನ್ನೆಲ್ಲ ನಮ್ಮ ಎರಡನೇ ಭಾವ ಅವರೇ ನೋಡಿಕೊಂಡ್ರು. ನೋಡಿ, ಇವರು ನಮ್ಮ ಎರಡನೇ ಭಾವ. ಇವರು ಋಣನೂ ನಾನು ಮರೆಯೋಕ್ಕಾಗಲ್ಲ. ನಮ್ಮ ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ, ನಮ್ಮಮ್ಮ ಹಾಸನಲ್ಲಿರೋದು, ಅವ್ರನ್ನ ಅಲ್ಲಿ ಶುಶ್ರೂಷೆ ಮಾಡಿ ಇವತ್ತಿನವರೆಗೆ ನಮ್ಮಮ್ಮ ನಡೆಯೋ ಲೆವೆಲಿಗೆ ನಮ್ಮಮ್ಮನ ತಂದಿದ್ದಾರೆ. ಇದನ್ನ ಇವ್ರ ಋಣನೂ ನಾವು ತೀರ್ಸೋಕ್ಕಾಗಲ್ಲ. ನಮ್ಮ ದೊಡ್ಡ ಭಾವನೂ ಅಷ್ಟೇ, ಹಿಂದೆ 2012ನೇ ಇಸ್ವಿಲಿ ನಮ್ಮ ಅಮ್ಮಂಗೆ ಕ್ಯಾನ್ಸರ್ ಆಗಿತ್ತು. ಅವಾಗ ಕ್ಯಾನ್ಸರ್ ಆಗಿದ್ದಾಗ ಅದನ್ನು ಫುಲ್ಲು ಜೀವ ಸಮೇತವಾಗಿ ಅದನ್ನ ಕಿತ್ತಾಕಿ ಅದನ್ನ ಆ ರೀತಿ ನಮ್ಮ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆಮೇಲೆ ಅವತ್ತಿನ ದಿನ ಹೇಳಿದ್ರು ನಮ್ಮ ದೊಡ್ಡ ಭಾವ, ಇದು ನಮ್ಮ ಬಾಂಬೆ ಕರ್ಕೊಂಡೋಗಿ ಹುಷಾರು ಮಾಡೋದೇ ಆಗಲಿ ಮಾಡೋಣ, ಯಾವುದಕ್ಕೂ ನೀವು ಹೆದರ್ಕೋಬೇಡಿ, ನಾನಿರೋವರೆಗೂ. ನನಗೆ ದೇವ್ರು ಏನು ಮಾಡಿಬಿಟ್ಟ ಅಂದರೆ, ಅಪ್ಪನ್ನ ಚಿಕ್ಕ ವಯಸ್ಸಿಗೆ ಕರ್ಕೊಂಬಿಟ್ಟ. ಆದರೆ ಅಪ್ಪನ ರೂಪ ನಮ್ಮ ಇಬ್ಬರು ಭಾವದಿರನ್ನ ಕಳಿಸ್ತಾ, ಅಪ್ಪನ ರೂಪದಲ್ಲಿ ಆ ದೇವ್ರು ಕಳಿಸ್ತಾ. ಇವರೇ ನಮ್ಮ ದೊಡ್ಡ ಭಾವ. ನಮ್ಮ ದೊಡ್ಡ ಭಾವ ಕೊನೆಗೆ ಬಂದರು. ಅವನ ಹತ್ರ ಕೇಕ್ ಇಸ್ಕೊಂಡು ತಿನ್ನೋದಕ್ಕೆ, ಅವನಿಗೆ ಕೇಕ್ ತಿನ್ನಿಸೋದಕ್ಕೆ. ಇವರು ಅಷ್ಟೇ ಇಸ್ಕೊಂಡು ಕೇಕ್ ತಿನ್ನಲಿಲ್ಲ. ನನಗೆ ಇಲ್ಲಿವರೆಗೂ ಈ ದೃಶ್ಯವನ್ನು ಮಾಡಿ ಅದರ ವಿವರಣೆಯನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಎಂದು ಹೇಳುತ್ತಾ ವಂದನೆಗಳು.